ನೋಡಿ, ನಾನು ಖಡಾಖಂಡಿತವಾಗಿ ಹಂಗೆ ಮಾಡೇ ಇಲ್ಲ ತೆಲ್ಲಿ ಹೇಳಿಲ್ಲ. ನಾನು ನನ್ನ ನೋಡಿದಂಥ ಟಿ ವಿ ಚಾನಲ್ಗಳಲ್ಲಿ ಅದು ಬಂದಿರಲಿಲ್ಲ. ಅದು ಬಂದಿರಲಿಲ್ಲ ಇರೋದ್ರಿಂದ ನಾನು ಸಂಶಯ ವ್ಯಕ್ತಪಡಿಸಿದ್ದೇನೆ ವಿನ ಅದನ್ನು ಓಯ್ದು ಇಲ್ಲ ಉಗ್ರ ಪರವಾಗಿ ಹೇಳಿದ, ಅವರು ಮಾಡೇ ಇಲ್ಲ ಅಂತ ಹೇಳಿದ, ಹಿಂದೂಗಳನ್ನು ನೋಡಿ ಮಾತಾಡಿಲ್ಲ ಅಂತ ಹೇಳಿದ ಅನ್ನೋದು ನಾನು ಹೇಳಿಲ್ಲ ಅಂತ. ನನ್ನ ಬೇಕಾದ್ರೆ ತೆಗೆದು ನೋಡಿ, ನನಗೆ ಏನೋ ನಾನು ನೋಡಿದಂಥ ಚಾನಲ್ಗಳಲ್ಲಿ ಬಂದಿಲ್ಲ. ಇದು ಹಿಂಗೆ ಆದದ್ದು ಡೌಟ್ ಏನು ಅಂತ ಅಷ್ಟೇ ಹೇಳಿದ್ದೀನಿ. ಅದನ್ನು ತಿರುಚಿ ಏನು ನಾನು ಭಯೋತ್ಪಾದಕರ ಪರವಾಗೇ ಮಾತಾಡಿ, ನಾನು ಫಸ್ಟ್ ಭಯೋತ್ಪಾದಕರು ಖಂಡನೆ ಮಾಡ್ತೇನೆ. ಇದು ಅಲ್ಲಿಯ ಪ್ರವಾಸಿಗರಿಗೆ, ಸಾಮಾನ್ಯ ನಾಗರಿಕರಿಗೆ ನಾವು ರಕ್ಷಣೆ ಕೊಡ್ತಕ್ಕಂಥದ್ದು. ಪ್ರವಾಸ ರಕ್ಷಣೆ ಎಲ್ಲ ಸರ್ಕಾರದ ಧರ್ಮ. ಆ ಪಾಲನೆ ಆಗಿಲ್ಲ ಅಂತಕ್ಕಂಥದ್ದು ನೋವೇ ನಮಗೆ ವಿನ ನಾವೆಲ್ಲರೂ ದೇಶದ ಪಕ್ಷ ಪಂಗಡ ಧರ್ಮ ಇಲ್ಲಿ ರಾಜಕಾರಣ ತರಲಾರದೆ ಎಲ್ಲರೂ ಒಗ್ಗಟ್ಟಾಗಿ ಇಂತಹ ಪರಿಸ್ಥಿತಿಯಲ್ಲಿ ನಾವು ಎದುರಿಸಬೇಕೇ ವಿನ ಅದರಲ್ಲಿ ನೀವು ಸಣ್ಣ ಪುಟ್ಟ ವಿಷಯಗಳನ್ನ ಹಿಂಗೆ ಅಂದಿರಲ್ಲ ಹಂಗೆ ಅಂದಿರ ಅದು ದೇಶಕ್ಕೆ ಒಳ್ಳೆಯದು. ಇಟ್ಸ್ ನಾಟ್ ಗುಡ್. ಧರ್ಮ ನೋಡಿ ಹೊಡೆದಿಲ್ಲ ಅಂತ ನಾನು ಹೇಳೇ ಇಲ್ಲ. ಅವತ್ತು ನಾನು ಏನು ಹೇಳಿದ್ದೀನಿ ಅಲ್ಲ, ನಾನು ತೆಗೆದು ನೋಡಿ. ಇಲ್ಲಿ ನಾನು ಕಾರವಾರ ಇದನ್ನು ಮೆನ್ಷನ್ ಮಾಡಿದೆ ನಿಮಗೆ, ಅದನ್ನು ನೀವು ಹೇಳುವಲ್ರಿ. ಕಾರವಾರ ಇನ್ಸಿಡೆಂಟ್ದಲ್ಲಿ ಒಬ್ಬ ಹಿಂದೂ ಕೊಲೆ ಆಗಿದೆ ಅಂತ ಹೇಳಿದರು. ಆನಂತರ ಬತ್ತು ಸಹಜ ಸಾವು ಅಂತ ಹೇಳ್ತು. ಹಾಗೆ ಇಂಥದ್ರಲ್ಲಿ ರಾಜಕಾರಣ ಮಾಡಬೇಡಿ ಅಂತ ಹೇಳಿದ್ದೇನೆ ವಿನ ಮತ್ತು ನಾನು ನೋಡಿದ ಚಾನಲ್ ಪ್ರಕಾರ ನನಗೆ ಡೌಟಪ್ಪ ಅಂತ ಹೇಳಿದ್ದೆ. ನಾನು ಇಲ್ಲ ನೋಡಿ ಹಂಗೆ ಹೇಳೇ ಇಲ್ಲ, ಹಂಗೆ ಮಾಡಿಲ್ಲ ಅಂತಲ್ಲ, ನಾನು ಡೌಟ್ ಇತ್ತಪ್ಪ ಅಂತ ಹೇಳಿದ್ದೀನಿ. ಅದರಲ್ಲಿ ನಾವೇನಾದರೂ ಇಲ್ಲ ಹಿಂದೂಗಳಂತೇಳಿ ನೋಡೇ ಇಲ್ಲ, ಹಂಗೆ ನೋಡಿ ಹೊಡೆದೇ ಇಲ್ಲ ಅಂತ ನಾನೇನು ಹೇಳಿಲ್ಲ. ಈ ಒಂದು ಘಟನೆಗೆ ಸಂಬಂಧಪಟ್ಟಂಗೆ, ಪಾಕ್ ಘಟನೆಗೆ ಸಂಬಂಧಪಟ್ಟಂಗೆ ಯುದ್ಧ ಬೇಕು ಬೇಡ ಎಂಬ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ. ತಾವು ಯಾವ ಸ್ಟ್ಯಾಂಡ್ ಇದೆ? ಅದೇ ಇದು ದೇಶದ ಪರಿಸ್ಥಿತಿ. ನಮ್ಮ ದೇಶದ ಪ್ರಧಾನಿಗಳಿದ್ದಾರೆ, ಅವ್ರು ಡಿಸಿಷನ್ ತಗೊಳ್ಳಿ. ನಾವೆಲ್ಲ ಬದ್ಧತೆಯನ್ನು ತೋರಿಸ್ಬೇಕಲ್ಲ. ಯುದ್ಧ ಎಷ್ಟು ಮಟ್ಟಿಗೆ ಬೇಕು ಬೇಡ ಅಂತಕ್ಕಂಥದ್ದು ಯೋಚನೆ ಮಾಡಿ ಅಂತ ಹೇಳಿರ್ಬೇಕೇ ವಿನ ಯುದ್ಧ ಬೇಡ ಅಂತ ಯಾರು ಹೇಳೋದು? ದೇಶಕ್ಕೆ ಗಂಡಾಂತರ ಬಂದಾಗ ಯುದ್ಧ ಮಾಡಲಾರ್ದು ಇನ್ನೇನು ಮಾಡಬೇಕಾಗತ್ತೆ? ದೇಶದ ಪ್ರಧಾನಿಗಳಿದ್ದಾರೆ, ಬೇಹುಗಾರಿಕೆನ ಭದ್ರತೆ ಮಾಡಿಕೊಳ್ಳಿ. ಪ್ರವಾಸಿಗರ ಮೇಲೆ ಈ ರೀತಿ ಆದರೆ ಇವಾಗ ಹೋಗಿ ನಾವು ಅದನ್ನು ಹೊಡೆದಾಕಿದ್ವಿ, ನಾವು ಇದನ್ನು ಮಾಡಿದ್ವಿ ಅಂತ ಹೇಳಿರ್ತಿತ್ತು. ಆವಾಗಲೇ ಬೇಹುಗಾರಿಕೆಯನ್ನು ಭದ್ರತೆ ಮಾಡಿದರೆ ಹಿಂದ್ಗಡೆದು ಹೇಳಿದ್ದೀನಿ. ಏನೇನಾಯಿತು, ಪುಲ್ವಾಮಾ ಏನಾಯಿತು, ಇದೇನಾಯಿತು ಅಂತ ಅವತ್ತು ಹೇಳಿದ್ದೀನಿ. ಇವತ್ತು ನಾನು ರಾಜಕಾರಣ ಬೇಡಾಗಿದೆ. ಈ ದೇಶದ ರಕ್ಷಣೆಗೆ ಎಲ್ಲರೂ ಒಂದಾಗಿ ಫೈಟ್ ಮಾಡ್ತಕ್ಕಂಥ ಕೆಲಸ ಹಾಕಬೇಕು ವಿನ ಈ ಸಣ್ಣ ಪುಟ್ಟ ವಿಚಾರಗಳನ್ನ ದೇಶಕ್ಕೆ ತೋರಿಸೋದ್ರಲ್ಲಿ ಅರ್ಥ ಇಲ್ಲ ಅಂತಕ್ಕಂಥ ಭಾವನೆ. ಏನಯ್ಯ ನೀನು ಯಾಕೆ ಹಿಂಗೆ ಮಾಡಿದ್ದು ತಂದಿರಬೇಕೇ ವಿನ ಆ ಕೈ ಮಾಡಿದ್ದು ಅವ್ರಿಗೆ ತ್ಯಾಕ್ ನೀವು ಹೇಳ್ತೀರಿ. ನಿಮ್ಗೆ ಅವ್ರಿಗೆ ಮಾಡಿದ್ರೆ ತ್ಯಾಕ್ ಹೇಳ್ತಿದ್ರಿ. ದಟ್ಸ್ ನಾಟ್ ಗುಡ್. ಅವರು ಒಂದು ಸ್ವಲ್ಪ ಸಿಟ್ಟಿನ ಕೈ ಬುದ್ಧಿ ಕೊಟ್ಟು ಭಾಳಷ್ಟು ಈ ಥರ ಪಬ್ಲಿಕ್ನೇ ಒಬ್ಬ ಅಧಿಕಾರಿಗೆ ನೋಡಿ, ಹಿಂದ್ಗಡೆ ಯಡಿಯೂರಪ್ಪನವರು IAS ಅಧಿಕಾರಿಗಳ ಮೇಲೆ ಕೈ ಮಾಡಿದ್ದು ಗೊತ್ತಿದೆ. ಇವರೆಲ್ಲರೂ ಮಾಡಿದ್ದಾರೆ. ಒಂದು ಎಮೋಷ್ನಲ್ ಇದ್ರಾಗೇನು ಮಾಡಿದ್ರು ಮಾಡ್ಬೋದು. ಹಿಂದ್ಗಡೆ ಯಾಕೆ ಮಾಡಿದ್ರು? ಮತ್ತು ವಿಜೇಂದ್ರ ಅವ್ರು ಹೇಳಿ, ಯಡಿಯೂರಪ್ಪರು ಮಾಡಿಲ್ಲ ಗೊತ್ತಲ್ಲ, ನೀವು ಟಿ ವಿಯಾಗ ಹಾಕಿದ್ರಲ್ಲ. ಯಾವ ಕೇಸ್ಗಳಿಲ್ಲ ನಡ್ರಿ. ನೋಡಿ, ನಾನು ಖಡಾಖಂಡಿತವಾಗಿ ಹಂಗೆ ಮಾಡೇ ಇಲ್ಲ ತೆಲ್ಲಿ ಹೇಳಿಲ್ಲ. ನಾನು ನನ್ನ ನೋಡಿದಂಥ ಟಿ ವಿ ಚಾನಲ್ಗಳಲ್ಲಿ ಅದು ಬಂದಿರಲಿಲ್ಲ. ಅದು ಬಂದಿರಲಿಲ್ಲ ಇರೋದ್ರಿಂದ ನಾನು ಸಂಶಯ ವ್ಯಕ್ತಪಡಿಸಿದ್ದೇನೆ ವಿನ ಅದನ್ನು ಓಯ್ದು ಇಲ್ಲ ಉಗ್ರ ಪರವಾಗಿ ಹೇಳಿದ, ಅವರು ಮಾಡೇ ಇಲ್ಲ ಅಂತ ಹೇಳಿದ, ಹಿಂದೂಗಳನ್ನು ನೋಡಿ ಮಾತಾಡಿಲ್ಲ ಅಂತ ಹೇಳಿದ ಅನ್ನೋದು ನಾನು ಹೇಳಿಲ್ಲ ಅಂತ. ನನ್ನ ಬೇಕಾದ್ರೆ ತೆಗೆದು ನೋಡಿ, ನನಗೆ ಏನೋ ನಾನು ನೋಡಿದಂಥ ಚಾನಲ್ಗಳಲ್ಲಿ ಬಂದಿಲ್ಲ. ಇದು ಹಿಂಗೆ ಆದದ್ದು ಡೌಟ್ ಏನು ಅಂತ ಅಷ್ಟೇ ಹೇಳಿದ್ದೀನಿ. ಅದನ್ನು ತಿರುಚಿ ಏನು ನಾನು ಭಯೋತ್ಪಾದಕರ ಪರವಾಗೇ ಮಾತಾಡಿ, ನಾನು ಫಸ್ಟ್ ಭಯೋತ್ಪಾದಕರು ಖಂಡನೆ ಮಾಡ್ತೇನೆ. ಇದು ಅಲ್ಲಿಯ ಪ್ರವಾಸಿಗರಿಗೆ, ಸಾಮಾನ್ಯ ನಾಗರಿಕರಿಗೆ ನಾವು ರಕ್ಷಣೆ ಕೊಡ್ತಕ್ಕಂಥದ್ದು. ಪ್ರವಾಸ ರಕ್ಷಣೆ ಎಲ್ಲ ಸರ್ಕಾರದ ಧರ್ಮ. ಆ ಪಾಲನೆ ಆಗಿಲ್ಲ ಅಂತಕ್ಕಂಥದ್ದು ನೋವೇ ನಮಗೆ ವಿನ ನಾವೆಲ್ಲರೂ ದೇಶದ ಪಕ್ಷ ಪಂಗಡ ಧರ್ಮ ಇಲ್ಲಿ ರಾಜಕಾರಣ ತರಲಾರದೆ ಎಲ್ಲರೂ ಒಗ್ಗಟ್ಟಾಗಿ ಇಂತಹ ಪರಿಸ್ಥಿತಿಯಲ್ಲಿ ನಾವು ಎದುರಿಸಬೇಕೇ ವಿನ ಅದರಲ್ಲಿ ನೀವು ಸಣ್ಣ ಪುಟ್ಟ ವಿಷಯಗಳನ್ನ ಹಿಂಗೆ ಅಂದಿರಲ್ಲ ಹಂಗೆ ಅಂದಿರ ಅದು ದೇಶಕ್ಕೆ ಒಳ್ಳೆಯದು. ಇಟ್ಸ್ ನಾಟ್ ಗುಡ್. ಧರ್ಮ ನೋಡಿ ಹೊಡೆದಿಲ್ಲ ಅಂತ ನಾನು ಹೇಳೇ ಇಲ್ಲ. ಅವತ್ತು ನಾನು ಏನು ಹೇಳಿದ್ದೀನಿ ಅಲ್ಲ, ನಾನು ತೆಗೆದು ನೋಡಿ. ಇಲ್ಲಿ
ನಾನು ಕಾರವಾರ ಇದನ್ನು ಮೆನ್ಷನ್ ಮಾಡಿದೆ ನಿಮಗೆ, ಅದನ್ನು ನೀವು ಹೇಳುವಲ್ರಿ. ಕಾರವಾರ ಇನ್ಸಿಡೆಂಟ್ದಲ್ಲಿ ಒಬ್ಬ ಹಿಂದೂ ಕೊಲೆ ಆಗಿದೆ ಅಂತ ಹೇಳಿದರು. ಆ ನಂತರ ಬತ್ತು ಸಹಜ ಸಾವು ಅಂತ ಹೇಳ್ತು. ಹಾಗೆ ಇಂಥದ್ರಲ್ಲಿ ರಾಜಕಾರಣ ಮಾಡಬೇಡಿ ಅಂತ ಹೇಳಿದ್ದೇನೆ ವಿನ, ಮತ್ತು ನಾನು ನೋಡಿದ ಚಾನಲ್ ಪ್ರಕಾರ ನನಗೆ ಡೌಟಪ್ಪ ಅಂತ ಹೇಳಿದ್ದೆ ನಾನು. ನಾನು ಇಲ್ಲ ಹಂಗೆ ಹೇಳೇ ಇಲ್ಲ, ಹಂಗೆ ಮಾಡಿಲ್ಲ ಅಂತಲ್ಲ, ನಾನು ಡೌಟ್ ಇತ್ತಪ್ಪ ಅಂತ ಹೇಳಿದ್ದೀನಿ. ಅದರಲ್ಲಿ ನಾವೇನಾದರೂ ಇಲ್ಲ ಹಿಂದೂಗಳಂತೇಳಿ ನೋಡೇ ಇಲ್ಲ, ಹಂಗೆ ನೋಡಿ ಹೊಡೆದೇ ಇಲ್ಲ ಅಂತ ನಾನೇನು ಹೇಳಿಲ್ಲ. ಈ ಒಂದು ಘಟನೆಗೆ ಸಂಬಂಧಪಟ್ಟಂಗೆ, ಪಾಕ್ ಘಟನೆಗೆ ಸಂಬಂಧಪಟ್ಟಂಗೆ ಯುದ್ಧ ಬೇಕು ಬೇಡ ಎಂಬ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ. ತಾವು ಯಾವ ಬರೋ ಸ್ಟ್ಯಾಂಡ್ ಇದೆ? ಅದೇ ಇದು ದೇಶದ ಪರಿಸ್ಥಿತಿ, ನಮ್ಮ ದೇಶದ ಪ್ರಧಾನಿಗಳಿದ್ದಾರೆ, ಅವ್ರು ಡಿಸಿಷನ್ ತಗೊಳ್ಳಿ. ನಾವೆಲ್ಲ ಬದ್ಧತೆಯನ್ನು ತೋರಿಸ್ಬೇಕಲ್ಲ. ಸಿದ್ದರಾಮಯ್ಯ ಯುದ್ಧ ಬೇಡ ಅಂದಿದ್ದಕ್ಕೆ ಇಷ್ಟೊಂದು ಇಶ್ಯೂ ಆಗಿದೆ. ಯುದ್ಧ ಎಷ್ಟು ಮಟ್ಟಿಗೆ ಬೇಕು ಬೇಡ ಅಂತಕ್ಕಂಥದ್ದು ಯೋಚನೆ ಮಾಡಿ ಅಂತ ಹೇಳಿರ್ಬೇಕೇ ವಿನ ಯುದ್ಧ ಬೇಡ ಅಂತ ಯಾರು ಹೇಳೋದು? ದೇಶಕ್ಕೆ ಗಂಡಾಂತರ ಬಂದಾಗ ಯುದ್ಧ ಮಾಡಲಾರ್ದು ಇನ್ನೇನು ಮಾಡಬೇಕಾಗತ್ತೆ? ದೇಶದ ಪ್ರಧಾನಿಗಳಿದ್ದಾರೆ, ಬೇಹುಗಾರಿಕೆನ ಭದ್ರತೆ ಮಾಡಿಕೊಳ್ಳಿ. ಪ್ರವಾಸಿಗರ ಮೇಲೆ ಈ ರೀತಿ ಆದರೆ ಇವಾಗ ಹೋಗಿ ನಾವು ಅದನ್ನು ಹೊಡೆದಾಕಿದ್ವಿ, ನಾವು ಇದನ್ನು ಮಾಡಿದ್ವಿ ಅಂತ ಹೇಳಿರ್ತಿತ್ತು. ಆವಾಗಲೇ ಬೇಹುಗಾರಿಕೆಯನ್ನು ಭದ್ರತೆ ಮಾಡಿದರೆ, ನಾ ಹಿಂದ್ಗಡೆದು ಹೇಳಿದ್ದೀನಿ ಏನೇನಾಯಿತು, ಪುಲ್ವಾಮಾ ಏನಾಯಿತು, ಇದೇನಾಯಿತು ಅಂತ ಅವತ್ತು ಹೇಳಿದ್ದೀನಿ. ಇವತ್ತು ನಾನು ರಾಜಕಾರಣ ಬೇಡಾಗಿದೆ. ಈ ದೇಶದ ರಕ್ಷಣೆಗೆ ಎಲ್ಲರೂ ಒಂದಾಗಿ ಫೈಟ್ ಮಾಡ್ತಕ್ಕಂಥ ಕೆಲಸ ಹಾಕಬೇಕೆ ವಿನ ಈ ಸಣ್ಣ ಪುಟ್ಟ ವಿಚಾರಗಳನ್ನ ದೇಶಕ್ಕೆ ತೋರಿಸೋದ್ರಲ್ಲಿ ಅರ್ಥ ಇಲ್ಲ ಅಂತಕ್ಕಂಥ ಭಾವನೆ. ಇನ್ನೇನು ಸಿದ್ದರಾಮಯ್ಯನವರು ಬೆಳಗಾವಿನಲ್ಲಿ ಎಸ್ನವ್ರ ಮೇಲೆ ಒಂದು ರೀತಿ ಕೈ ಹೋಗಿರೋದು, ಹಿಂದೆ ಡಿ ಸಿ ಅವ್ರ ಮೇಲೆ ಏನಯ್ಯ ನೀನು ಯಾಕೆ ಹಿಂಗೆ ಮಾಡಿದ್ದು ತಂದಿರಬೇಕೇ ವಿನ ಆ ಕೈ ಮಾಡಿದ್ದು ಅವ್ರಿಗೆ ಯಾಕೆ ನೀವು ಹೇಳ್ತೀರಿ? ಆ್ಯಕ್ಷನ್ ಮಾಡಿರುವಂಥದ್ದು ನಿಮ್ಗೆ ಅವ್ರಿಗೆ ಮಾಡಿದ್ರೆ ಯಾಕೆ ಹೇಳ್ತಿದ್ರಿ? ದಟ್ಸ್ ನಾಟ್ ಗುಡ್. ಅವರು ಒಂದು ಸ್ವಲ್ಪ ಸಿಟ್ಟಿನ ಬುದ್ಧಿ ಕೊಟ್ಟು ಭಾಳಷ್ಟು ಈ ಥರ ಪಬ್ಲಿಕ್ನೇ ಒಬ್ಬ ಅಧಿಕಾರಿಗೆ ನೋಡಿ, ಹಿಂದ್ಗಡೆ ಯಡಿಯೂರಪ್ಪನವರು IAS ಅಧಿಕಾರಿಗಳ ಮೇಲೆ ಕೈ ಮಾಡಿದ್ದು ಗೊತ್ತಿದೆ. ಇವರೆಲ್ಲರೂ ಮಾಡಿದ್ದಾರೆ, ಒಂದು ಎಮೋಷ್ನಲ್ ಇದ್ರಾಗೇನು ಮಾಡಿದ್ರು ಮಾಡ್ಬೋದು. ಹಿಂದ್ಗಡೆ ಯಾಕೆ ಮಾಡಿದ್ರು? ಮತ್ತು ವಿಜೇಂದ್ರ ಅವ್ರು ಹೇಳಿ, ಯಡಿಯೂರಪ್ಪರು ಮಾಡಿಲ್ಲ ಗೊತ್ತಲ್ಲ, ನೀವು ಟಿ ವಿಯಾಗ ಹಾಕಿದ್ರಲ್ಲ. ಕೆಲವೊಂದು ಕಡೆ ಸಹನೆ ಕಳ್ಕೊಂಡಿದ್ದಾರೆ, ಇವೆಲ್ಲ ಕೇಸ್ಗಳು ಎಲ್ಲ ಗೊಂದಲ. ಯಾವ ಕೇಸ್ಗಳಿಲ್ಲ ನಡ್ರಿ. ನೋಡಿ, ನಾನು ಖಂಡಿತವಾಗಿ ಹಂಗೆ ಮಾಡೇ ಇಲ್ಲ ತೆಲ್ಲಿ ಹೇಳಿಲ್ಲ. ನಾನು ನನ್ನ ನೋಡಿದಂಥ ಟಿ ವಿ ಚಾನಲ್ಗಳಲ್ಲಿ ಅದು ಬಂದಿರಲಿಲ್ಲ ಇರೋದ್ರಿಂದ ನಾನು ಸಂಶಯ ವ್ಯಕ್ತಪಡಿಸಿದ್ದೇನೆ ವಿನ ಅದನ್ನು ಓಯ್ದು ಇಲ್ಲ ಒಬ್ಬರು ಪರವಾಗಿ ಹೇಳಿದ, ಅವರು ಮಾಡೇ ಇಲ್ಲ ಅಂತ ಹೇಳಿದ, ಹಿಂದೂಗಳನ್ನು ನೋಡಿ ಮಾತಾಡಿಲ್ಲ ಅಂತ ಹೇಳಿದಂದು ನಾನು ಹೇಳಿಲ್ಲ ಅಂತ. ನನ್ನ ಬೇಕಾದ್ರೆ ತೆಗೆದು ನೋಡಿ, ನನಗೆ ಏನೋ ನಾನು ನೋಡಿದಂಥ ಚಾನಲ್ಗಳಲ್ಲಿ ಬಂದಿಲ್ಲ. ಇದು ಹಿಂಗೆ ಆದದ್ದು ಡೌಟ್ ಏನು ಅಂತ ಅಷ್ಟೇ ಹೇಳಿದ್ದೀನಿ. ಅದನ್ನು ತಿರುಚಿ ಏನು ನಾನು ಭಯೋತ್ಪಾದಕರ ಪರವಾಗೇ ಮಾತಾಡಿ, ನಾನು ಫಸ್ಟ್ ಭಯೋತ್ಪಾದಕರು ಖಂಡನೆ ಮಾಡ್ತೇನೆ. ಇದು ಅಲ್ಲಿಯ ಪ್ರವಾಸಿಗರಿಗೆ, ಸಾಮಾನ್ಯ ನಾಗರಿಕರಿಗೆ ನಾವು ರಕ್ಷಣೆ ಕೊಡ್ತಕ್ಕಂಥದ್ದು ಪ್ರವಾಸ ಎಲ್ಲ ಸರ್ಕಾರದ ಧರ್ಮ. ಆ ಪಾಲನೆ ಆಗಿಲ್ಲ ಅಂತಕ್ಕಂಥದ್ದು ನೋವೇ ನಮಗೆ ವಿನ ನಾವೆಲ್ಲರೂ ದೇಶದ ಪಕ್ಷ ಪಂಗಡ ಧರ್ಮ ಇಲ್ಲಿ ರಾಜಕಾರಣ ತರಲಾರದೆ ಎಲ್ಲರೂ ಒಗ್ಗಟ್ಟಾಗಿ ಇಂತಹ ಪರಿಸ್ಥಿತಿಯಲ್ಲಿ ನಾವು ಎದುರಿಸಬೇಕೇ ವಿನ ಅದರಲ್ಲಿ ನೀವು ಸಣ್ಣ ಪುಟ್ಟ ವಿಷಯಗಳನ್ನ ಹಿಂಗೆ ಅಂದಿರಲ್ಲ ಹಂಗೆ ಅಂದಿರ ಅದು ದೇಶಕ್ಕೆ ಒಳ್ಳೆಯದು. ಇಟ್ಸ್ ನಾಟ್ ಗುಡ್. ಧರ್ಮ ನೋಡಿ ಹೊಡೆದಿಲ್ಲ ಅನ್ನೋ ಮಾತನ್ನು ಮನೆ ಹೇಳಿದ್ರೆ ಇವಾಗ ಅದಕ್ಕೆ ಸ್ಟ್ಯಾಂಡ್ ಇದೆ ಸರ್. ಹೆಂಗೆ ಧರ್ಮ ನೋಡಿ ಹೊಡೆದಿಲ್ಲ ಅಂತ ನಾನು ಹೇಳೇ ಇಲ್ಲ. ಅವತ್ತು ನಾನು ಏನು ಹೇಳಿದ್ದೀನಿ ಅಲ್ಲ, ನಾನು ತೆಗೆದು ನೋಡಿ ಇಲ್ಲಿ ನಾನು ಕಾರವಾರ ಇದನ್ನು ಮೆನ್ಷನ್ ಮಾಡಿದೆ ನಿಮಗೆ, ಅದನ್ನು ನೀವು ಹೇಳುವಲ್ರಿ. ಕಾರವಾರ ಇನ್ಸಿಡೆಂಟ್ದಲ್ಲಿ ಒಬ್ಬ ಹಿಂದೂ ಕೊಲೆ ಆಗಿದೆ ಅಂತ ಹೇಳಿದರು. ಆ ನಂತರ ಬತ್ತು ಸಹಜ ಸಾವು ಅಂತ ಹೇಳ್ತು. ಹಾಗೆ ಇಂಥದ್ರಲ್ಲಿ ರಾಜಕಾರಣ ಮಾಡಬೇಡಿ ಅಂತ ಹೇಳಿದ್ದೇನೆ ವಿನ, ಮತ್ತು ನಾನು ನೋಡಿದ ಚಾನಲ್ ಪ್ರಕಾರ ನನಗೆ ಡೌಟಪ್ಪ ಅಂತ ಹೇಳಿದ್ದೆ ನಾನು. ನಾನು ಇಲ್ಲ ಹಂಗೆ ಹೇಳೇ ಇಲ್ಲ, ಹಂಗೆ ಮಾಡಿಲ್ಲ ಅಂತಲ್ಲ, ನಾನು ಡೌಟ್ ಇತ್ತಪ್ಪ ಅಂತ ಹೇಳಿದ್ದೀನಿ. ಅದರಲ್ಲಿ ನಾವೇನಾದರೂ ಇಲ್ಲ ಹಿಂದೂಗಳಂತೇಳಿ ನೋಡೇ ಇಲ್ಲ, ಹಂಗೆ ನೋಡಿ ಹೊಡೆದೇ ಇಲ್ಲ ಅಂತ ನಾನೇನು ಹೇಳಿಲ್ಲ. ಈ ಒಂದು ಘಟನೆಗೆ ಸಂಬಂಧಪಟ್ಟಂಗೆ, ಪಾಕ್ ಘಟನೆಗೆ ಸಂಬಂಧಪಟ್ಟಂಗೆ ಯುದ್ಧ ಬೇಕು ಬೇಡ ಎಂಬ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ. ತಾವು ಯಾವ ಬರೋ ಸ್ಟ್ಯಾಂಡ್ ಇದೆ? ಅದೇ ಇದು ದೇಶದ ಪರಿಸ್ಥಿತಿ, ನಮ್ಮ ದೇಶದ ಪ್ರಧಾನಿಗಳಿದ್ದಾರೆ, ಅವ್ರು ಡಿಸಿಷನ್ ತಗೊಳ್ಳಿ. ನಾವೆಲ್ಲ ಬದ್ಧತೆಯನ್ನು ತೋರಿಸ್ಬೇಕಲ್ಲ. ಸಿದ್ದರಾಮಯ್ಯ ಯುದ್ಧ ಬೇಡ ಅಂದಿದ್ದಕ್ಕೆ ಇಷ್ಟೊಂದು ಇಶ್ಯೂ ಆಗಿದೆ. ಯುದ್ಧ ಎಷ್ಟು ಮಟ್ಟಿಗೆ ಬೇಕು ಬೇಡ ಅಂತಕ್ಕಂಥದ್ದು ಯೋಚನೆ ಮಾಡಿ ಅಂತ ಹೇಳಿರ್ಬೇಕೇ ವಿನ ಯುದ್ಧ ಬೇಡ ಅಂತ ಯಾರು ಹೇಳೋದು? ದೇಶಕ್ಕೆ ಗಂಡಾಂತರ ಬಂದಾಗ ಯುದ್ಧ ಮಾಡಲಾರ್ದು ಇನ್ನೇನು ಮಾಡಬೇಕಾಗತ್ತೆ? ದೇಶದ ಪ್ರಧಾನಿಗಳಿದ್ದಾರೆ, ಬೇಹುಗಾರಿಕೆನ ಭದ್ರತೆ ಮಾಡಿಕೊಳ್ಳಿ. ಪ್ರವಾಸಿಗರ ಮೇಲೆ ಈ ರೀತಿ ಆದರೆ ಇವಾಗ ಹೋಗಿ ನಾವು
ಅದನ್ನು ಹೊಡೆದಾಕಿದ್ವಿ, ನಾವು ಇದನ್ನು ಮಾಡಿದ್ವಿ ಅಂತ ಹೇಳಿರ್ತಿತ್ತು. ಆವಾಗಲೇ ಬೇಹುಗಾರಿಕೆಯನ್ನು ಭದ್ರತೆ ಮಾಡಿದರೆ ನಾ ಹಿಂದ್ಗಡೆದು ಹೇಳಿದ್ದೀನಿ ಏನೇನಾಯಿತು, ಪುಲ್ವಾಮಾ ಏನಾಯಿತು, ಇದೇನಾಯಿತು ಅಂತ ಅವತ್ತು ಹೇಳಿದ್ದೀನಿ. ಇವತ್ತು ನಾನು ರಾಜಕಾರಣ ಬೇಡಾಗಿದೆ. ಈ ದೇಶದ ರಕ್ಷಣೆಗೆ ಎಲ್ಲರೂ ಒಂದಾಗಿ ಫೈಟ್ ಮಾಡ್ತಕ್ಕಂಥ ಕೆಲಸ ಹಾಕಬೇಕು ವಿನ ಈ ಸಣ್ಣ ಪುಟ್ಟ ವಿಚಾರಗಳನ್ನ ದೇಶಕ್ಕೆ ತೋರಿಸೋದ್ರಲ್ಲಿ ಅರ್ಥ ಇಲ್ಲ ಅಂತಕ್ಕಂಥ ಭಾವನೆ. ಇನ್ನೇನು ಸಿದ್ದರಾಮಯ್ಯನವರು ಬೆಳಗಾವಿನಲ್ಲಿ ಎಸ್ ಅವ್ರ ಮೇಲೆ ಒಂದು ರೀತಿ ಕೈ ಮಾಡೋದು, ಹಿಂದೆ ಡಿ ಸಿ ಅವ್ರ ಮೇಲೆ ಏನಯ್ಯ ನೀನು ಯಾಕೆ ಹಿಂಗೆ ಮಾಡಿದ್ದು ತಂದಿರಬೇಕೇ ವಿನ ಆ ಕೈ ಮಾಡಿದ್ದು ಅವ್ರಿಗೆ ತ್ಯಾಕ್ ನೀವು ಹೇಳ್ತೀರಿ. ಆಕ್ಷನ್ ಮಾಡಿರುವಂಥದ್ದು ನಿಮ್ಗೆ ಅವ್ರಿಗೆ ಮಾಡಿದ್ರೆ ತ್ಯಾಕ್ ಹೇಳ್ತಿದ್ರಿ. ದಟ್ಸ್ ನಾಟ್ ಗುಡ್. ಅವರು ಒಂದು ಸ್ವಲ್ಪ ಸಿಟ್ಟಿನ ಕೈ ಬುದ್ಧಿ ಕೊಟ್ಟು ಭಾಳಷ್ಟು ಈ ಥರ ಪಬ್ಲಿಕ್ನೇ ಒಬ್ಬ ಅಧಿಕಾರಿಗೆ ನೋಡಿ, ಹಿಂದ್ಗಡೆ ಯಡಿಯೂರಪ್ಪನವರು IAS ಅಧಿಕಾರಿಗಳ ಮೇಲೆ ಕೈ ಮಾಡಿದ್ದು ಗೊತ್ತಿದೆ. ಇವರೆಲ್ಲರೂ ಮಾಡಿದ್ದಾರೆ. ಒಂದು ಎಮೋಷ್ನಲ್ ಇದ್ರಾಗೇನು ಮಾಡಿದ್ರು ಮಾಡೋದು. ಹಿಂದ್ಗಡೆ ಯಾಕೆ ಮಾಡಿದ್ರು? ಮತ್ತು ವಿಜೇಂದ್ರ ಅವ್ರು ಹೇಳಿ, ಯಡಿಯೂರಪ್ಪರು ಮಾಡಿಲ್ಲ ಗೊತ್ತಲ್ಲ, ನೀವು ಟಿ ವಿಯಾಗ ಹಾಕಿದ್ರಲ್ಲ. ಎಲ್ಲ ಒಂದು ಕಡೆ ಸಹನೆ ಕಳ್ಕೊಂಡಿದ್ದಾರೆ. ಇವೆಲ್ಲ ಕೇಸ್ಗಳು ಎಲ್ಲ ಗೊಂದಲ ಯಾವ ಕೇಸ್ಗಳಿಲ್ಲ ನಡ್ರಿ.